ಫ್ರೆಂಡ್ಸ್, ನಾನೀಗ ನಿಮಗೆ ಮಲೆನಾಡಿನ ಸ್ಪೆಷಲ್ಲು ಸಾಸಿವೆ ಉಪ್ಪಿನಕಾಯಿ ಅಂತ ಹೇಳ್ಕೊಡ್ತಾಯಿದ್ದೀನಿ. ಇದು ಮದುವೆ ಮನೆಯಲ್ಲಿ ನನಗೀಗ ನಮ್ಮ ಪಕ್ಕದ ಮನೆ ನೆಂಟರು ಹುಡುಗ ತಂದುಕೊಟ್ಟ ಫ್ರೆಶ್ ಆಗಿದೆ. ಇದು ಹಾಕ್ತಾಯಿದ್ದೀನಿ. ಈ ಥರ ಹೆಚ್ಕೊಬೇಕು. ಇದನ್ನು ಈ ಥರ ಹೆಚ್ಕೊಬೇಕು. ಇದು ಉಳ್ದಿದ್ದನ್ನ ವೇಸ್ಟ್ ಮಾಡಲ್ಲ ನಾವು. ಇದರಲ್ಲಿ ಸ್ವೀಟ್ ಪಲ್ಯ ಮಾಡ್ತೀವಿ ನಾವು, ಬೆಲ್ಲ ಹಾಕಿ. ಅದೊಂದು ದಿನ ಹೇಳ್ಕೊಡ್ತೀನಿ. ಇದು ಈಗ ಸಣ್ಣಕ್ಕೆ ಹೆಚ್ಕೊಬೇಕು. ಸಣ್ಣಕ್ಕೆ ಹೆಚ್ಕೊಂಡು ಇಷ್ಟೇ ಹಾಕೋದು ನಾವು ರುಬ್ಬಕ್ಕೆ. ಇದ್ರ ಜೊತೆಗೆ ಉಪ್ಪು, ನಮಗೆ ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಉಪ್ಪು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಬೇಕು. ಇದು ಬೆಳ್ಳುಳ್ಳಿ ಸಾಸಿವೆ ಒಗ್ಗರಣೆ ಮಾಡಿಟ್ಕೊಬೇಕು. ಬೆಳ್ಳುಳ್ಳಿ ಸಾಸಿವೆ ಇಂಗು ಇದು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಕೊಂಡಿದ್ದೀನಿ. ಉಪ್ಪು ಹಾಕಿ ಅದೇ ನಾ ತೋರಿಸಿದ ಖಾರ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದು ಒಗ್ಗರಣೆ ತಣ್ಣಗಾದ್ಮೇಲೆ ಹಾಕಬೇಕು. ಬಿಸಿ ಇದ್ದಾಗ ಹಾಕಿದರೆ ಹಾಳಾಗ್ಬಿಡುತ್ತೆ. ಇದು ಜಾಸ್ತಿ ದಿನ ಇಡೋಕ್ಕೆ ಬರೋಲ್ಲ. ಫ್ರಿಜ್ಜಲ್ಲಿ ಇಟ್ರೂ 4 ದಿನ ಇಡ್ಬೋದು. ಇದು ನಾವು ಅರ್ಜೆಂಟಿಗೆ, ಮಲೆನಾಡಲ್ಲಿ ಅರ್ಜೆಂಟಿಗೆ ಯಾವುದೇ ಮದುವೆ ಮುಂಜಿ ಇದು ಬೆಳ್ಳುಳ್ಳಿ ಹಾಕಿದರೆ ಟೇಸ್ಟು. ನೀವು ಬೆಳ್ಳುಳ್ಳಿ ಹಾಕೋದು ಬೇಡ ಅಂದರೆ ಹಿಂಗೆ ಹಾಕ್ಕೊಬೋದು. ಆದರೂ ಬೆಳ್ಳುಳ್ಳಿ ಹಾಕಿದ್ರೇ ಟೇಸ್ಟ್. ಇದಕ್ಕೆ ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ. ನಾನು ಒಂದು ಮಾವಿನಕಾಯಿನ ತೋರಿಸಿದ್ದೀನಿ. ಇದು ನಿಮಗೆ ಹೆಚ್ಚಿಗೆ ಬೇಕು ಅಂದರೆ ನಾನು ಹೇಳಿದ್ದು ಕ್ವಾಂಟಿಟಿನೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಏನಿಲ್ಲ, ಹಸಿಮೆಣಸು, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಇದನ್ನು ಉಪ್ಪು ಎಲ್ಲ ಹಾಕ್ಕೊಂಡು, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ರುಬ್ಬೋದಷ್ಟೇ. ಈ ಖಾರನ ತಣ್ಣೀರಲ್ಲೇ ರುಬ್ಕೊಬೋದು. ನಮ್ಮ ಕಡೆ ಅಜ್ಜಿಯರೆಲ್ಲ ಇರ್ತಾರೆ ಮಲೆನಾಡಲ್ಲಿ ಜಾಸ್ತಿ ಜನ ಎಲ್ಲ. ಅವರು ನುಣ್ಣಗೆಲ್ಲ ಸಣ್ಣ ಕೊಚ್ತಾರೆ, ಸೌತೆಕಾಯಿ ಥರ. ಅದು ಚೆನ್ನಾಗಿರುತ್ತೆ. ಮದುವೆಗೆಲ್ಲ ಇದನ್ನೇ ಮಾಡೋದು ನಮ್ಮ ಕಡೆ ಎಲ್ಲ. ಇಲ್ಲಿ ಈಗ ಒಗ್ಗರಣೆ ರೆಡಿ ಇದೆ. ಒಗ್ಗರಣೆ ಸಾಸಿವೆ, ಬೆಳ್ಳುಳ್ಳಿ, ಇಂಗು ಅಷ್ಟೇ. ಇವಾಗ ರೆಡಿ ಆಯಿತು. ಟೇಸ್ಟಿಯಾಗಿರುತ್ತೆ. ನೀವು ಅದೇ ನಾನು ಹೇಳಿದ್ದು ಅಷ್ಟೇ, ಮಸಾಲೆ ಜಾಸ್ತಿ ಇಲ್ಲ. ಬೆಳ್ಳುಳ್ಳಿ ಬೇಡ ಅಂದ್ರೆ ಹಿಂಗೆ ಹಾಕ್ಕೊಬೋದು. ಬೆಳ್ಳುಳ್ಳಿ ಇದ್ದರೆ ಟೇಸ್ಟು. ಹೆಂಗಿದೆ ಅಂತ ಹೇಳಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ.